ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈಗ ನಾವು ಎಲ್ಲಿದ್ದೀವಿ ಅಂದರೆ ದ ಕಾಂತಾರ ಹೌಸ್. ಹೌದು, ಕಾಂತಾರ ಮೂವಿ ಶೂಟಿಂಗ್ ಆಗಿರೋ ಮನೆ ಹತ್ರನೇ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂತ ಹೇಳ್ತೀವಿ ಬನ್ನಿ. ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ನಿಮಗೆ ಕಾರ್ ಕಾಣುತ್ತಿಲ್ಲಿ. ಈ ಸೈಡೆಲ್ಲ ಫುಲ್ಲು ಖಾಲಿ. ಅಲ್ಲಿ ನೋಡ್ರಿ ಹಂದಿ ಮರಿ ಎಲ್ಲ ಇದೆ. ಅಲ್ಲಿ ಜಾಗ ತುಂಬ ಚೆನ್ನಾಗಿದೆ. ಅಲ್ಲೊಂದು ಬಾವಿ ಇದೆ. ಏನಕ್ಕೆ ಬಂದಿದ್ದೀವಿ ಅಂದರೆ ಒಂದು ಪ್ರೀ ವೆಡ್ಡಿಂಗ್ ಶೂಟಿಗೋಸ್ಕರ ಬಂದಿದ್ದೀವಿ. ಶಿವಮೊಗ್ಗದಿಂದ ಕರ್ಕೊಂಬಂದಿದ್ದೆ. ಆ್ಯಕ್ಚುಲಿ ನಾನು ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗಿದ್ದೆ. ಬನ್ನಿ, ಮನೆಯೊಳಗೆ ಏನೇನಿದೆ ಅಂತ ಎಲ್ಲ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದರಲ್ಲಿ ಗಾಯ್ಸ್ ಆಮೆ ಇದೆ, ಆದರೆ ನಿಮಗೆ ಕಾಣಲ್ಲ, ಯಾಕಂದ್ರೆ ನನಗೆ ಮಾತ್ರ ಕಾಣಿಸ್ತು. ಇಲ್ಲಿ ನೋಡಿದ್ರೆ ಬಾವಿಯೊಳಗೆ ಕಲರ್ ಮೀನುಗಳು, ಪಕ್ಷಿಗಳು, ಕೋಳಿಗಳು ಎಲ್ಲ ಇದಾವೆ. ತೋರಿಸ್ತೀನಿ ಬನ್ನಿ ಹಂಗೆ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗಾಯ್ಸ್. ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಸ್ಟ್ರೆಂತ್ ಸಿಗುತ್ತೆ ಗಾಯ್ಸ್. ಮನೆ ಔಟ್ಲುಕ್ ನೋಡಿದ್ರೆ ಹೊರಗಡೆ ಹಿಂಗೆ ಕಾಣುತ್ತೆ ಗಾಯ್ಸ್. ಇನ್ನೇನು ಒಳಗೋಗಿ ನೋಡೋಣ ಬನ್ನಿ. ಎಂಟ್ರಿ ಆಗ್ತಿದ್ದಂಗೆ ಕೆಳಗೆ ಪಾತ್ರೆಯಲ್ಲಿ ನೀರಲ್ಲಿ ಹೂವು ಹಾಕಿ ಇಟ್ಟಿದ್ರು. ನೋಡಿಕೊಂಡು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೋದ್ವಿ. ನಮ್ಮವ್ರು ಇಲ್ಲಿ ಫೋಟೋಶೂಟ್ ಮಾಡ್ತಿದ್ರು. ರೈಟಲ್ಲಿ ಹೋಗ್ತಿದ್ದಂಗೆ ನನಗೆ ಕಾಣಿಸಿದೆ ನಟರಾಜ ಒಂದು ಕೈ ಮುಕ್ಕೊಂಡು ಸೀದಾ ಈ ಕಡೆ ಬಂದ್ವಿ. ಈ ಕಡೆ ನೋಡಿದ್ರೆ ಬುದ್ಧ ಇಟ್ಟಿದ್ರು. ಬುದ್ಧನ ನೋಡ್ಕೊಂಡು ಸೀದಾ ಈ ಕಡೆ ಟರ್ನ್ ಆಗಿ ನೋಡಿದ್ರೆ ಈ ಕಡೆ ಫುಲ್ಲು ಫೋಟೋಶೂಟ್ ಆಗ್ತಿತ್ತು. ಇನ್ನೊಂದು ಜೋಡಿ ಯಾವುದೋ ಬಂದು ಫೋಟೋಶೂಟ್ ಮಾಡ್ತಾ ಇತ್ತು. ಸರಿ ಅಂತ ನಾವು ಕಂಟಿನ್ಯೂ ಮಾಡೋಣ ಅಂತ ನೆಕ್ಸ್ಟ್ ಈ ಸೈಡ್ ಬಂದ್ವಿ. ಈ ಸೈಡಲ್ಲಿ ಫುಲ್ಲು ಕತ್ತಿ, ಬರ್ಚಿ, ಮೈಗೆ ಹೊಡ್ಕೊಂತಾರಲ್ಲ ಚಾಟಿ, ಅದೆಲ್ಲ ಇಟ್ಟಿದ್ರು. ಅದೆಲ್ಲ ನೋಡ್ಕೊಂಡು ಸೀದಾ ಮತ್ತೆ ಈ ಕಡೆ ಬಂದ್ವಿ. ಈ ಕಡೆ ನೋಡಿದ್ರೆ ಟೆಲಿಫೋನ್ ಗೆಳತಿ, ಹಳೆ ಕಾಲದ ಫೋನ್ ಬೇರೆ ಇತ್ತು ಗಾಯ್ಸ್. ಅದೆಲ್ಲ ನೋಡ್ಕೊಂಡು ಈ ಕಡೆ ಬಂದ್ವಿ. ಇಲ್ಲಿ ಬುಕ್ಕು ಏನೇನೋ ಇಟ್ಟಿದ್ರು, ಅದೇನಂತ ಗೊತ್ತಾಗ್ಲಿಲ್ಲ ನಮಗೆ. ಸರಿ ಅಂತ ಈ ಕಡೆ ಬಂದ್ವಿ. ಈ ಕಡೆ ಬಂದೆ, ಅದು ಗಾಂಧಿ ತಾತ ಯೂಸ್ ಮಾಡ್ತಿದ್ರಲ್ಲ ಆ ವಸ್ತು ಇತ್ತು ಅಲ್ಲಿ, ಅದು ಗೊತ್ತಾಗ್ಲಿಲ್ಲ ನೇಮು. ಇದು ನೋಡಿದ್ರೆ ಇದು ಗೊತ್ತಾ ಗಾಯ್ಸ್, ಇದೇನಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿದ್ರೆ ಹೆಸರು ನೇಮು. ಆಮೇಲೆ ಈ ಕಡೆ ಬಂದ್ವಿ. ಆಮೇಲೆ ಈ ಕಡೆ ಟೊಪ್ಪಿ ಗಿಪ್ಪಿ ಎಲ್ಲ ಇಟ್ಟಿದ್ರು. ಅದನ್ನೆಲ್ಲ ನೋಡ್ಕೊಂಡು ಅದು ಹಳೇದ ಹೊಸದ ಅಂತ ಹೋಗಿ ನೋಡಿದೆ, ಎಲ್ಲ ಕಿತ್ತೋಗಿತ್ತು ಹಳೇದು. ಇಲ್ಲಿ ನೋಡಿದ್ರೆ ಇಲ್ಲೊಂದು ಫೋನ್ ಇತ್ತು. ಇಲ್ಲಿ ನೋಡಿದ್ರೆ ಒಂದು ಎಂತ ಇದು ಪಿಯಾನೋ. ಇವರೇ ಮನೆ ಓನರ್ ಅನ್ಸುತ್ತೆ. ಡೋರ್ ಮೇಲೆ ಯಮರಾಜ ಇದ್ದ. ನೋಡ್ಕೊಂಡು ಡೋರ್ ಎಲ್ಲ ಸಖತ್ತಾಗಿತ್ತು. ಇಲ್ಲಿ ನೋಡಿದ್ರೆ ಶಿಲೆ ಬಾಲಕಿ ಚೆನ್ನಾಗಿ ಕೆತ್ತಿದ್ರು. ಕೆತ್ತನೆನ ನೋಡಿ ಸಾಕು ಅಂತ ಬೇರೆ ಕಡೆ ಹೋದೆ. ಇಲ್ಲಿ ಯೂಸ್ ಮಾಡ್ತಿದ್ದಂತ ಪಾತ್ರೆಗಳು ಇಟ್ಟಿದ್ರು, ದೀಪ ಗೀಪ ಎಲ್ಲ. ಅಲ್ಲಿಂದ ಸೀದಾ ಮತ್ತಿಲ್ಲಿ ಪಿಪಿ ಏನೇನೋ ಇಟ್ಟಿದ್ರು ಗಾಯ್ಸ್. ಇಲ್ಲಿ ಅವಾಗೆಲ್ಲ ಯೂಸ್ ಮಾಡ್ತಾ ಇದ್ರ ಅಂತ, ಮದುವೆಗೆಲ್ಲ ಯೂಸ್ ಮಾಡ್ತಾರಲ್ಲ ಆ ಥರ ಇದೆ. ಅಲ್ಲಿ ಮೂಲೆಯಲ್ಲಿ ಒಂದು ಏನೋ ಇಟ್ಟಿದ್ದಾರೆ ಗಾಯ್ಸ್, ನನಗೆ ಗೊತ್ತಾಗ್ಲಿಲ್ಲ ಏನಂತ. ಅದು ನಿಮಗೇನಾರ ಗೊತ್ತಾಯ್ತು ಅಂದರೆ ಕಮೆಂಟ್ ಹಾಕಿ. ಅಲ್ಲಿಂದ ಈ ಕಡೆ ಬಂದರೆ ಇದನ್ನ ಇಂಥ ಹಾರ್ಮೋನಿಯಂ ಇಟ್ಟಿದ್ರು. ಈ ಕಡೆ ನೋಡಿದ್ರೆ ದೀಪ, ಅವಾಗ ಯೂಸ್ ಮಾಡ್ತಿದ್ದು ಚಪ್ಪಲಿ ಮರದ್ದು ಗಾಯ್ಸ್. ನೆಕ್ಸ್ಟು ಫಸ್ಟ್ ಫ್ಲೋರು. ಇದಕ್ಕೂ ಫಸ್ಟ್ ಫ್ಲೋರ್ ಇದೆ. ಹೋಗ್ತಿದ್ದಂಗೆ ಈ ಥರ ಇತ್ತು. ಅಲ್ಲಿ ಚೇರು, ಬೆಡ್ಡು, ಲೈಟಿಂಗ್ಸು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ರೂಮು. ಹಾಗೆ ಮುಂದಕ್ಕೆ ಹೋದೆ. ಅಲ್ಲಿ ಫ್ಯಾನ್ ಸ್ವಿಚ್ಗಳೆಲ್ಲ ಹಳೆ ಕಾಲದ್ದೇ ಇತ್ತು. ಅದೆಲ್ಲ ನೋಡಿ ಖುಷಿ ಆಯಿತು. ಅದಾದಮೇಲೆ ಇಲ್ಲೊಂದು ಫ್ರೇಮಲ್ಲಿ ಯಾರೋ ಫೋಟೋ ಇತ್ತು, ಯಾರಂತ ಗೊತ್ತಾಗಲಿಲ್ಲ, ನಮ್ಮ ತಾಯಣೆ. ಅದಾದಮೇಲೆ ಈ ಕಡೆ ಬಂದೆ. ಅಪೋಸಿಟ್ಟು ಇನ್ನೊಂದು ಫೋಟೋ. ಅವರಿಬ್ಬರು ಪ್ರೇಮಿಗಳು ಅನ್ಸುತ್ತೆ. 2 ರೂಮ್ ಇತ್ತು ಎಕ್ಸ್ಟ್ರಾ, ಆದರೆ ಬೀಗ ಹಾಕಿತ್ತು. ಓಪನ್ ಮಾಡೋಕ್ಕೆ ನೋಡಿದೆ, ಆಗಲಿಲ್ಲ. ಆಮೇಲೆ ಬಾಲ್ಕನಿ ಕಾಣಿಸ್ತು ಅಂತ ಹೋದೆ. ಹೋಗ್ತಿದ್ದಂಗೆ ಮರಗಳು ಕಾಣಿಸ್ತು. ಬಾಲ್ಕನಿಯಿಂದ ಈ ಥರ ಕಾಣಿಸ್ತಿತ್ತು. ಅಲ್ಲೊಂದು ಸ್ವಲ್ಪ ನೋಡ್ಕೊಂಡು ವಿಡಿಯೋಗಳು ಮಾಡ್ಕೊಂಡು ಅಯ್ಯೋ ಅಂದ್ಕೊಂಡು ಸೀದಾ ಮತ್ತೆ ಒಳಗೆ ಹೋದೆ. ಫ್ಯಾನ್ ನೋಡಿ ಗೈಸ್ ಹೆಂಗಿದೆ, ಹಳೆ ಕಾಲದ್ದು. ಎಲ್ಲ ವರ್ಕಿಂಗ್ ಕಂಡೀಷನಲ್ಲೇ ಇದ್ವು. ಅದಾದಮೇಲೆ ಸೀದಾ ಮನೆ ಹಿಂದ್ಗಡೆ ಹಿತ್ಲುಗಡೆ ಅಂತಿರಲ್ಲ, ಅಲ್ಲೋದ್ವಿ. ಅಲ್ಲೂ ಜಾಗ ದೊಡ್ಡದಿತ್ತು. ಅಲ್ಲೂ ನೋಡಿಕೊಂಡು ನಮ್ಮವ್ರು ಅಲ್ಲೂ ಬಿಡಲಿಲ್ಲ, ಅಲ್ಲೂ ಫೋಟೋಶೂಟ್ ಮಾಡ್ತಾಯಿದ್ರು. ನಿಮಗೂ ಏನಾರ ಫೋಟೋಶೂಟ್ ಮಾಡಬೇಕು ಅಂದರೆ, ಪ್ರೀ ವೆಡ್ಡಿಂಗ್ ಶೂಟ್ ಮಾಡಬೇಕಂದ್ರೆ ಅಲ್ಲಿ ಬರೀ ಪರ್ ಡೇ ಎಷ್ಟು ಅಮೌಂಟ್ ಇದೆ ವಿಚಾರಿಸ್ಕೊಂಡು ಬನ್ನಿ. ನಾನು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಹಾಕಿದ್ನಲ್ಲ, ಅದ್ರಲ್ಲಿ ನಂಬರ್ ಇದೆ, ನೋಡ್ಕೊಂಡು ವಿಚಾರಿಸ್ಕೊಂಡು ಬನ್ನಿ. ಬಾತುಕೋಳಿ, ಪಾರಿವಾಳ, ಕೋಳಿ, ನಾಯಿ ಎಲ್ಲ ಸಾಕಿದ್ದಾರೆ ಗಾಯ್ಸ್. ಇಲ್ಲಿ ಬಂದ್ರೇ ವೈಬ್ ಒಂಥರ ಚೆನ್ನಾಗಿತ್ತಲ್ಲಿ, ಫುಲ್ಲು ಹಸಿರು. ಆಮೇಲೆ ಈ ಕಾರ್ ಹತ್ರ ಬಂದೆ, ನೋಡೋಕೆ ಚೆನ್ನಾಗಿತ್ತು. ಸರಿ ಡೋರ್ ಓಪನ್ ಆಗುತ್ತಾ ಅಂತ ನೋಡಿದೆ. ಡೋರ್ ಓಪನ್ ಆಯಿತು. ನಾನು ಗೇರ್ ಎಲ್ಲಿದೆ ಅಂತ ಹುಡುಕ್ತಿದ್ದೆ, ತುಂಬ ಹೊತ್ತು ಸಿಗಲೇ ಇಲ್ಲ. ಇಲ್ಲಿ ನೋಡಿದ್ರೆ ಆಮೇಲೆ ಮುಂದ್ಗಡೆ ಇದೆ ಆ ಕಡೆ ಇಲ್ಲಿ. ಆಮೇಲೆ ಹೆಡ್ಲೈಟ್ ಸ್ವಿಚ್ ಎಲ್ಲ ಎಲ್ಲಿದೆ ಅಂತ ನೋಡ್ತಾ ಇದ್ದೆ, ಕಣ್ಣಿಗೆ ಕಾಣಿಸ್ತಿದ್ದಿದ್ದಿಲ್ಲ. ಆ ಕಡೆ ಎಲ್ಲ ಇತ್ತು, ಅದೇನೋ ಏನಂತ ಗೊತ್ತಾಗಲಿಲ್ಲ. ಆಮೇಲೆ ಸೀದಾ ಮತ್ತೆ ಈ ಕಡೆ ಬಾತುಕೋಳಿ ಹತ್ರ ಬಂದ್ವಿ. ಬಾತುಕೋಳಿ, ಕೋಳಿ ಎಲ್ಲ ಒಂದೇ ಇದರಲ್ಲಿದೆ ಗಾಯ್ಸ್. ಎಷ್ಟು ಉದ್ದ ಇದೆ ನೋಡ್ರಿ ಕತ್ತು ಅದ್ರದ್ದು ಬಾತುಕೋಳಿದು. ಅಲ್ಲಿಂದ ಸರಿ ಅಂತ ನೆಕ್ಸ್ಟು ಹೋಗಿದ್ದೆ ನಾವು ಬೀಚ್ ಕಡೆ ಅಂದರು ಲೊಕೇಶನು. ಸರಿ ಅಂತ ಕರ್ಕೊಂಡು ಹೋದೆ. ಬೀಚಲ್ಲಿ ಶೂಟ್ ಮಾಡ್ತಾಯಿದ್ರು. ನಾನೊಂದು ವಿಡಿಯೋ ಮಾಡ್ಕೊಂಡು ಈ ಕಡೆ ಸಮುದ್ರ, ಅದೇ ರೋಡ್ ದಾಟಿ ಈ ಕಡೆ ನೋಡಿದ್ರೆ ಹೊಳೆ ಗಾಯ್ಸ್. ಚೆನ್ನಾಗಿತ್ತು ಸೀನು ನೋಡೋಕೆ. ಅಲ್ಲಿಂದ
ಅಲ್ಲಿಂದ ಫೋಟೋಶೂಟ್ ಎಲ್ಲ ಮಾಡ್ಕೊಂಬಂದ್ರು. ಅಲ್ಲಿಂದ ಸೀದಾ ನಾವು ಶಿವಮೊಗ್ಗ ಕಡೆ ಹೊರಟು. ಗೈಸ್, ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಇಷ್ಟ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಲೈಕು, ಕಮೆಂಟು, ಶೇರು, ಸಬ್ಸ್ಕ್ರೈಬ್ ಮಾಡಿಬಿಡಿ ಯೂಟ್ಯೂಬ್ ಚಾನಲ್ಗೆ. ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನಮಗೊಂದು ಎನರ್ಜಿ ಬೂಸ್ಟ್ ಸಿಗುತ್ತೆ. ಓಕೆ ಗಾಯ್ಸ್, ಇದು ಅವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾನು ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.